ರಸ್ತೆ ಗುಂಡಿಗಳನ್ನ ಮುಚ್ಚಲು ನಾನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೇಳಿದ್ದೀನಿ ಅಂತ ಹೇಳಿ ಇದೀಗ ಡಿಸಿಎಂ ಅವರು ರಿಯಾಕ್ಟ್ ಮಾಡಿರುವಂತದ್ದು. ನಾವು ಸಮಸ್ಯೆಗಳನ್ನ ಬಗೆಹರಿಸಲು ಈ ಒಂದು ಸೂಚನೆಯನ್ನ ಕೊಟ್ಟಿದ್ದೀವಿ. ಬಿಜೆಪಿಯವರು ರಾಜಕೀಯ ಮಾಡೋದಕ್ಕಿದ್ದಾರಷ್ಟೇ ಅಂತ ಹೇಳಿ ಯಾರೂ ಕೂಡ ರಸ್ತೆ ಗುಂಡಿ ಮಾಡೋದಿಲ್ಲ, ಬಯಸೋದು ಇಲ್ಲ. ನಾವೆಲ್ಲ ಇರೋದೇ ಈ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಅಂತ ಹೇಳಿ ಡಿಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಹೆಚ್ಚು ಮಳೆ ಹಾಗೂ ಟ್ರಾಫಿಕ್ ಇಂದ ರಸ್ತೆ ಗುಂಡಿ ಆಗ್ತಾ ಇದೆ, ಅದೆಲ್ಲ ನಾವೇನ್ ಬೇಕಂತ ಏನ್ ಮಾಡ್ತಾ ಇಲ್ಲ ಅಂತ ಹೇಳಿ ಇದೀಗ ಹೇಳ್ತಾ ಇರುವಂತದ್ದು. ಬೆಂಗಳೂರಿನಲ್ಲಿ 7,000ಕ್ಕೂ ಹೆಚ್ಚು ರಸ್ತೆ ಗುಂಡಿ ಮುಚ್ಚಾಕಿದ್ದೀವಿ ಈಗಾಗಲೇ. ಇನ್ನು 5,000 ರಸ್ತೆ ಗುಂಡಿಗಳು ಬಾಕಿ ಇದೆ. ಇದೆಲ್ಲವೂ ಕೂಡ ಮುಚ್ಚುವಂತಹ ಕೆಲಸ ಮಾಡ್ತೀವಿ. ರಸ್ತೆ ಗುಂಡಿ ಬಗ್ಗೆ ಮಾಹಿತಿ ಕೊಡಲು ಸಾರ್ವಜನಿಕರಿಗೂ ಕೂಡ ತಿಳಿಸಿದ್ದೀವಿ. ರಾಜಕೀಯ ಮಾಡುವವರು ಮಾಡ್ಲಿ ಬಿಡಿ, ನಾವು ಏನು ಹೇಳೋದಿಲ್ಲ. ಯಾರ್ ಬೇಕಾದ್ರೂ ರಾಜಕೀಯ ಮಾಡ್ಕೊಳ್ಳಿ, ಅದರಲ್ಲೂ ಬಿಜೆಪಿ ಅವರು ಇರೋದೇ ರಾಜಕೀಯ ಮಾಡ್ಲಿಕ್ಕೆ. ನಾವ್ ಯಾವ್ದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಇದೀಗ ಡಿಸಿಎಂ ಅವರು ರಿಯಾಕ್ಟ್ ಮಾಡಿರುವಂತದ್ದು. ತಾರತಮ್ಯ ಮಾಡದೆ ಬಿಜೆಪಿ ಶಾಸಕರಿಗೂ ಕೂಡ ತಲಾ 25 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ಡಿಸಿಎಂ ಸ್ಪಷ್ಟನೆ ಕೊಡ್ತಿದ್ದಾರೆ. ಇಲ್ಲಿ ಕಾರಣ ಏನು ಅಂತಂದ್ರೆ, ಇಲ್ಲಿ ಈಗಾಗಲೇ ಶಾಲಿನಿ ರಜನೀಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಅಂದ್ರೆ ಗುಂಡಿಗಳು ಎಲ್ಲೆಲ್ಲೋ ಇದೆಯೋ ಇದೆಲ್ಲವೂ ಕೂಡ ಕೇವಲ ಒಂದೇ ವಾರದಲ್ಲಿ ಮುಚ್ಚಾಕ್ಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ, ಜಿಬಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿರುವಂತದ್ದು. ಹಾಗಾಗಿ ಈ ಹಿನ್ನೆಲೆ ಈ ಒಂದು ರಸ್ತೆ ಗುಂಡಿ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣದಲ್ಲೇ ಇರಬಹುದು ಅಥವಾ ಅಧಿಕಾರಿಗಳಲ್ಲೇ ಇರಬಹುದು, ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಇದೀಗ ಡಿಸಿಎಂ ಮಾತನಾಡಿದ್ದಾರೆ. ಏನು ಅಂತಂದ್ರೆ, ಆದಷ್ಟು ಬೇಗ ಈ ಒಂದು ರಸ್ತೆಗಳನ್ನ ಮುಚ್ಚಾಕ್ತಿವಿ, ನಾವೆಲ್ಲ ಬೇಕು ಅಂತ ಏನ್ ಮಾಡಿಲ್ಲ, ಇದೆಲ್ಲ ಆಗ್ತಾ ಇದೆ ಅಷ್ಟೇ. ಆದ್ರೂ ಕೂಡ ಬಿಜೆಪಿ ಅವರ ಕೆಲಸನೇ ರಾಜಕೀಯ ಮಾಡೋದು, ಇದರಲ್ಲೂ ರಾಜಕೀಯ ಮಾಡ್ತಿದ್ದಾರೆ ಅಂತಂದ್ರೆ ಮಾಡ್ಲಿ ಬಿಡಿ, ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಾವು ಕೆಲಸ ನಾವು ಮಾಡ್ತೀವಿ. ನಮ್ಮ ಕೆಲಸ ಏನು, ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಷ್ಟೇ. ಹಾಗಾಗಿ ಈ ಸಮಸ್ಯೆ ಎಲ್ಲವೂ ಕೂಡ ನಾವು ಬಗೆಹರಿಸ್ತೀವಿ ಅಂತ ಹೇಳಿ ಡಿಸಿಎಂ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಇವತ್ತು ಹೆಚ್ಚು ಮಳೆ ಹಾಗೂ ಟ್ರಾಫಿಕ್ ಆಗ್ತಾ ಇದೆ, ಹಾಗಾಗಿ ಈ ರಸ್ತೆ ಗುಂಡಿ ಬರ್ತಾ ಇದೆ, ರಸ್ತೆ ಗುಂಡಿ ಸಮಸ್ಯೆ ಬರ್ತಾ ಇದೆ. ಹಾಗಾಗಿ ಆದಷ್ಟು ಬೇಗ ನಾವು ಇನ್ನು 7,000ಕ್ಕೂ ಹೆಚ್ಚು ರಸ್ತೆ ಗುಂಡಿಗಳನ್ನ ಈಗಾಗಲೇ ನಾವು ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಮುಚ್ಚಾಕಿದ್ದೀವಿ. ಇನ್ನು ಎಷ್ಟಿದೆ, ಇನ್ನು 5,000 ರಸ್ತೆ ಗುಂಡಿಗಳು ಬಾಕಿ ಇದೆ. ಇದೆಲ್ಲವೂ ಕೂಡ ಆದಷ್ಟು ಬೇಗ ನಾನು ಮುಚ್ಚಾಕ್ತೀವಿ. ಕೇವಲ ನವೆಂಬರ್ ತಿಂಗಳಷ್ಟರಲ್ಲೇ ಈ ಒಂದು ಗುಂಡಿಗಳೆಲ್ಲವೂ ಕೂಡ ಮುಚ್ಚಾಕ್ಬೇಕು ಅಂತ ಹೇಳಿ ನಾವು ಡೆಡ್ ಲೈನ್ ಅನ್ನ ಕೊಟ್ಟಿದ್ದೀವಿ. ಹಾಗಾಗಿ ರಸ್ತೆ ಗುಂಡಿ ಬಗ್ಗೆ ಮಾಹಿತಿ ಕೊಡಲು ಸಾರ್ವಜನಿಕರಿಗೂ ಕೂಡ ತಿಳಿಸಿದ್ದೀವಿ. ಇನ್ನು ರಾಜಕೀಯ ಮಾಡೋರು ಬೇಕಾದ್ರೆ ಮಾಡ್ಕೊಳ್ಳಿ, ನಾವ್ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳೋದಲ್ಲ ಬಿಡಿ. ತಾರತಮ್ಯ ಮಾಡದೆ ಬಿಜೆಪಿ ಶಾಸಕರಿಗೂ ತಲಾ 25 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿ ಇದೀಗ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಅವರು ರಿಯಾಕ್ಟ್ ಮಾಡಿರುವಂತದ್ದು. ಹಾಗಾಗಿ ಆದಷ್ಟು ಬೇಗ ಎಲ್ಲಾ ಗುಂಡಿಗಳನ್ನ ಮುಚ್ಚಾಕ್ತೀವಿ. ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ನಾನು ಸೂಚನೆಯನ್ನ ಕೊಟ್ಟಿದ್ದೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ನಾನು ಸೂಚನೆ ಕೊಟ್ಟಿದ್ದೀನಿ. ಹಾಗಾಗಿ ಡಿಸಿಎಂ ಅವರು ಇಲ್ಲಿ ಸ್ಪಷ್ಟವಾಗಿ ಹೇಳಿರುವಂತದ್ದು, ಯಾರು ಏನೇ ರಾಜಕೀಯ ಮಾಡಿದ್ರು ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಡಿಸಿಎಂ ಅವರು ರಿಯಾಕ್ಟ್ ಮಾಡಿರುವಂತದ್ದು. ಕಾರಣ ಏನು ಅಂತಂದ್ರೆ, ಒಂದು ಕಡೆ ಶಾಲಿನಿ ರಜನೀಶ್ ಅವರು ಕೂಡ ಈ ಒಂದು ಗುಂಡಿಗಳು ಎಲ್ಲೆಲ್ಲಿದೆಯೋ ಈ ಒಂದು ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಯಾಕೆ ಇಷ್ಟೊಂದು ಹಾಳಾಗಿದೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ರು. ಹಾಗಾಗಿ ಇದೀಗ ಕ್ಲಾರಿಟಿಯನ್ನ ಕೊಟ್ಟಿರುವಂತದ್ದು, ಆದಷ್ಟು ಬೇಗ ಎಲ್ಲವೂ ಕೂಡ ರಿಪೇರಿ ಮಾಡ್ತೀವಿ ಅಂತ ಹೇಳಿದ್ದಾರೆ.